24 ಮತ್ತು 25 ಇದಕ್ಕೆ ಎಲೆಕ್ಷನ್ನ FKCCಯಲ್ಲಿ ನಡೆಯಿತು. ಅದರಲ್ಲಿ ರಿಸಲ್ಟು ಸಹ ಹೇಳಿದ್ದಾರೆ. 24-25 ವರ್ಷದ ಸಾಲಿಗೆ ನಾನು ಪ್ರೆಸಿಡೆಂಟ್ ಆಗಿ ಚುನಾಯಿತನಾಗಿದ್ದೇನೆ. ಸೊ ಅದು ಈ ವರ್ಷದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದು ಮಾಡಿದ್ದೀವಿ. ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಮತ್ತು ಒಂದು ಅಗ್ರಿಕಲ್ಚರ್ ಎಕ್ಸಿಬಿಷನ್ ಮಾಡ್ತಾಯಿದ್ದೀವಿ ಮತ್ತು ಒಂದು ರಿನ್ಯೂವಲ್ ಎನರ್ಜಿದು ಒಂದು ಎಕ್ಸಿಬಿಷನ್ ಮಾಡ್ತಾಯಿದ್ದೀವಿ ಅಂತ ಈ 3 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಈ ವರ್ಷದಲ್ಲಿ. ಸರ್, ನೀವು ಮತದಾನ ಮಾಡಿ ಗೆಲ್ಸಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತದಾನ ಮಾಡಿರುವಂಥ ಎಲ್ಲ ನಮ್ಮ ಮೆಂಬರ್ಸ್ಗಳಿಗೆ ನಾನು ಧನ್ಯವಾದವನ್ನು ವಹಿಸ್ತೀನಿ. ಅದು ನಾನು ಈ ವರ್ಷ ಎಲಿವೇಟ್ ಆಗಿದ್ದೀನಿ. ನಾನು 2 ವರ್ಷದಿಂದ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ನನ್ನ ಮತದಾನವಾಗಿ ಚುನಾಯಿತ ಮಾಡಿದರು. ಈಗ ನಾನು ಎಲಿವೇಟ್ ಆಗಿ ಪ್ರೆಸಿಡೆಂಟ್ ಆಗಿರೋದು. ಮತದಾನ ಮಾಡಿರುವಂತಹ ನನ್ನ ನನ್ನ ಸ್ನೇಹಿತರಿಗೆ ಚುನಾಯಿತರಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಒಪ್ಪಿಸ್ತೀನಿ. FKCCIಗೆ ಉಪಾಧ್ಯಕ್ಷರಾಗಿ ಈಗ ತಾನೇ ಆಯ್ಕೆ ಆಗಿದ್ದೀನಿ. ಈ ಒಂದು ಭಾಳ ಖುಷಿಯಾಗುವಂಥ ವಿಷಯ ಇದು. ಯಾಕೆಂದರೆ ಭಾರತದಲ್ಲಿ ಈ FKCCI ಕರ್ನಾಟಕದ ಏನಿದೆ ಭಾಳ ಅತ್ಯುನ್ನತ ಮತ್ತು ಮೊದಲ ಸ್ಥಾನದಲ್ಲಿರುವಂಥದ್ದು. ಇಂಥ ಒಂದು ಸಂಸ್ಥೆಗೆ ಉಪಾಧ್ಯಕ್ಷನಾಗಿರೋದು ಭಾಳ ಖುಷಿ ಆಗ್ತಾಯಿದೆ. ಅಷ್ಟು ಈಸಿಯಾಗಿ ಉಪಾಧ್ಯಕ್ಷ ಆಗಲಿಕ್ಕೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ತಮ್ಮೆಲ್ಲರ ಸಹಯೋಗ ಮತ್ತು ಪಾಸ್ಟ್ ಪ್ರೆಸಿಡೆಂಟ್ಸು ಮತ್ತು ನಮ್ಮ MC ಮೆಂಬರ್ಸು ಅವರೆಲ್ಲ ಸಹಾಯದಿಂದ ನಾನಿವತ್ತು ಉಪಾಧ್ಯಕ್ಷರಾಗಿದ್ದೀನಿ. FKCCI ಒಂದು ಉತ್ತಮವಾದ ಸಂಸ್ಥೆ. ಈಗ ತಾನೇ ಉಪಾಧ್ಯಕ್ಷನಾಗಿ ಅಧಿಕಾರ ತಗೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿ, ಸರ್ವಿಸ್, ಟ್ರೇಡ್ ಮತ್ತು IT-BT ಎಲ್ಲ ಸಂಸ್ಥೆಗಳಿಗೂ ಕೂಡ ಸಮಾನವಾಗಿ ನಾನು ನ್ಯಾಯ ದೊರಕಿಕೊಡಲಿಕ್ಕೆ ಇಷ್ಟಪಡ್ತೇನೆ. ಭಾವುಕರಾಗಿದ್ದು ಕೂಡ ಕಂಡು ಬಂತು ಸರ್. ಆಫ್ಟರ್ 30 ಇಯರ್ಸಿಂದ ನಾನು FKCCIನಲ್ಲಿದ್ದೀನಿ. ಈಗ ನಾನು ಉಪಾಧ್ಯಕ್ಷರಾಗಿರೋದು ಸ್ವಲ್ಪ ಭಾವುಕರಾಗಿದೆ. ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ಅಳಿಯಂದರು, ನನ್ನ ಮಕ್ಕಳು ಎಲ್ಲರ ಜೊತೆಯಲ್ಲಿದ್ದಾರೆ. ಹಾಗಾಗಿ ನನಗೆ ಸಾಕಷ್ಟು ಪಾಸ್ಟ್ ಪ್ರೆಸಿಡೆಂಟ್ಗಳು ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತು MC ಮೆಂಬರ್ಸ್ ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತು ನನ್ನ ಮೆಂಬರ್ಸ್ಗಳೆಲ್ಲ ಓಟ್ ಹಾಕಿ ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ವಿಷಯದಲ್ಲಿ ಧನ್ಯವಾದಗಳನ್ನ